ಪುರಾಣ ಪ್ರಸಿದ್ಧ ದೇವಾಲಯ ಕೂಟಾದ್ರಿ ಕುರುಡುಮಲೆಯ 18 ಅಡಿ ಸಾಲಿಗ್ರಾಮ ಮಹಾಗಣಪತಿ ದೇವಾಲಯ ಅಸಂಖ್ಯಾತ ಭಕ್ತರ ಆಸ್ಥೆ ಮತ್ತು ಭಾವನೆಯ ಕೇಂದ್ರ. ಕೂಟಾದ್ರಿ ಸಾಲಿಗ್ರಾಮ ಮಹಾಗಣಪತಿ ಬಾಗಲುವಾಡ ತೊಡಗು ತಳತಳ ಮೆರೆಯು. ಕೂಟಾದ್ರಿ ಸಾಲಿಗ್ರಾಮ ಮಹಾಗಣಪತಿ ಬಾಗಲುವಾಡ ತೊಡಗು ತಳತಳ ಮೆರೆಯು. ಧಾನ ಕರ್ಣ ಸೇವೆಯ ದಿವ್ಯದಾರಿ. ಈ ದೇವಾಲಯದ ಗರ್ಭಗುಡಿಯ ಭವ್ಯ ಬಾಗಿಲುಗಳಿಗೆ ಇತ್ತೀಚೆಗೆ ಪಂಚಲೋಹ ತೊಡಗುಗಳನ್ನು ಅಲಂಕರಿಸಲಾಯಿತು. ತಲತಲ ಮೆರೆಯುವ ಚಿನ್ನದ ಲೇಪನದ ಈ ತೊಡಗುಗಳು ಶಿಲ್ಪಿಗಳ ಹಸ್ತಕಲಾ ನೈಪುಣ್ಯದ ಅಮೂಲ್ಯ ಕೊಡುಗೆ. ದಾನಕರ್ಣನಾಗಿ ಖ್ಯಾತಿ ಪಡೆದ MTB ನಾಗರಾಜರವರ ಪ್ರೇರಣೆಯಲ್ಲಿ ಈ ಸೇವಾ ಕಾರ್ಯ ಸಾಧ್ಯವಾಯಿತು. ಅನೇಕ ದೇವಾಲಯಗಳ ಜೀರ್ಣೋದ್ಧಾರ, ಅನಾಥ ಶರಣಾಲಯಗಳು, ವೃದ್ಧಾಶ್ರಮಗಳಿಗೆ ಸೇವೆ ಮತ್ತು ಬೆಂಗಳೂರಿನ ಗರುಡಪಾಳ್ಯದಲ್ಲಿ ನಿರ್ಮಿಸಿದ ಭವ್ಯ ಶಿವಾಲಯ ಅವರ ದೈವಭಕ್ತಿ ಮತ್ತು ಸಮಾಜ ಸೇವೆಯ ಸಾಕ್ಷಿಗಳೇ ಆಗಿವೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಉಪ್ಪುಕುಂಟೆಯ ಅದ್ಭುತ ಶಿಲ್ಪಕಲಾ ಮಂದಿರ ಶ್ರೀ ಕಾಳಿಕಾಂಬಾ ಶಿಲ್ಪಕಲಾ ಮಂದಿರದಲ್ಲಿ ಡಾಕ್ಟರ್ ಮಂಜುನಾಥಾಚಾರ್ಯರವರ ಮಾರ್ಗದರ್ಶನದಲ್ಲಿ ಶಿಲ್ಪಿಗಳು ಶ್ರದ್ಧೆ ಹಾಗೂ ನೈಪುಣ್ಯದಿಂದ ಈ ಬಾಗಿಲು ತೊಡಗುಗಳನ್ನು ರೂಪಿಸಿದರು. ಇಂದು ಈ ತೊಡಗುಗಳ ಅಲಂಕಾರದಿಂದ ಕೂಟಾದ್ರಿ ಸಾಲಿಗ್ರಾಮ ಮಹಾಗಣಪತಿ ದೇವಾಲಯ ಇನ್ನಷ್ಟು ಆಕರ್ಷಕ ಮತ್ತು ದಿವ್ಯಮಯ ವಾತಾವರಣವನ್ನು ಪಡೆದಿದೆ. ಭಕ್ತಿಯ ಸೇವೆಯ ಸುವರ್ಣ ಕಿರಣ. ಕೂಟಾದ್ರಿ ಸಾಲಿಗ್ರಾಮ ಮಹಾಗಣಪತಿ ಬಾಗಲುವಾಡ ತೊಡಗು ತಳತಳ ಮೆರೆಯು. ಕೂಟಾದ್ರಿ ಸಾಲಿಗ್ರಾಮ ಮಹಾಗಣಪತಿ ಬಾಗಲುವಾಡ ತೊಡಗು ತಳತಳ ಮೆರೆಯು. ಧಾನ ಕರ್ಣ ಸೇವೆಯ ದಿವ್ಯದಾರಿ. MTB ನಾಗರಾಜ ಪ್ರೇರಣೆಯ ಕಾವ್ಯ. ಧಾನ ಕರ್ಣ ಸೇವೆಯ ದಿವ್ಯದಾರಿ. MTB ನಾಗರಾಜ ಪ್ರೇರಣೆಯ ಕಾವ್ಯ. ಪಂಚಲೋಹ ತೊಡಗುಗಳ ಲಲಿತ ಸೌಂದರ್ಯ. ಪಂಚಲೋಹ ತೊಡಗುಗಳ ಲಲಿತ ಸೌಂದರ್ಯ. ಚಿನ್ನದ ಲೇಪನದ ಸುಂದರ ಅಲಂಕಾರ. ಕೂಟಾದ್ರಿ ಸಾಲಿಗ್ರಾಮ ಮಹಾಗಣಪತಿ ಬಾಗಲುವಾಡ ತೊಡಗು ತಳತಳ ಮೆರೆಯು. ಹಸ್ತಕಲಾ ನೈಪುಣ್ಯದ ಹೊಳೆ ಹರಿದು ಬಾಗಲುವಾಡಗಳಲ್ಲಿ ರೂಪವೆರಗಿದವು. ಹಸ್ತಕಲಾ ನೈಪುಣ್ಯದ ಹೊಳೆ ಹರಿದು ಬಾಗಲುವಾಡಗಳಲ್ಲಿ ರೂಪವೆರಗಿದವು. ಷೋಡಶ ಗಣಪತಿ ಅವತಾರಗಳಲ್ಲಿ. ಷೋಡಶ ಗಣಪತಿ ಅವತಾರಗಳಲ್ಲಿ ದರ್ಶನ ದೊರೆತಿಹ ಭಕ್ತರ ಹೃದಯ. ಕೂಟಾದ್ರಿ ಸಾಲಿಗ್ರಾಮ ಮಹಾಗಣಪತಿ ಬಾಗಲುವಾಡ ತೊಡಗು ತಳತಳ ಮೆರೆಯು. ಶಿಲ್ಪದಲ್ಲಿ ಮೂಡಿದ ಗಣನಾಥ ಲಾವಣ್ಯ. ಸೇವೆಯಲ್ಲಿ ಜ್ವಲಿಸುವ ಕಲಾಭರಣ. ಶಿಲ್ಪದಲ್ಲಿ ಮೂಡಿದ ಗಣನಾಥ ಲಾವಣ್ಯ. ಸೇವೆಯಲ್ಲಿ ಜ್ವಲಿಸುವ ಕಲಾಭರಣ. ಸಮಾಜ ಸೇವೆಯ ಶಕ್ತಿ ಹರಿಯುತ್ತಿಹ. ಸಮಾಜ ಸೇವೆಯ ಶಕ್ತಿ ಹರಿಯುತ್ತಿಹ. ಭಕ್ತರ ಕಣ್ಣಲ್ಲಿ ಮೋಹನ ರಮಣ. ಕೂಟಾದ್ರಿ ಸಾಲಿಗ್ರಾಮ ಮಹಾಗಣಪತಿ ಬಾಗಲುವಾಡ ತೊಡಗು ತಳತಳ ಮೆರೆಯು.
ಹರಿ ಓಂ ಗುರುಭ್ಯೋ ನಮಃ. ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ. ಆದಿ ಪೂಜಾಯ ವಿನಾಯಕಾಯ ನಮಃ. ಏನು ಇವತ್ತಿನ ವಿಶೇಷ ಹೆಸರಾಗಿ ಹೇಳ್ಕೊಳ್ಳುವಂಥ ದಿವಸ ಇವತ್ತು. ಯಾಕಂದರೆ ಈ 18 ಅಡಿ ಸಾಲಿಗ್ರಾಮ ಶಿಲಾ ಕೂಟುಮಲೆ ಪ್ಲಸ್ ಕುರುಡುಮಲೆ ಆಗಿರುವಂಥ ಬ್ರಹ್ಮ ವಿಷ್ಣು ಈಶ್ವರ ಪ್ರತಿಷ್ಠಿಸಿರುವಂಥ ಏಕಶಿಲಾ ಸಾಲಿಗ್ರಾಮ ವಿಗ್ರಹ. ಅವರು ಕೂಟ ಆದರೆ ಅಂತ ಮೊದಲಿತ್ತಿಲ್ಲಿ ಬ್ರಹ್ಮ ವಿಷ್ಣು ಗುರು ಇವಾಗ ಸಂವಿಧಾನ ಹೆಂಗೈತೋ ಸದನ ಆ ಥರ ಅಲ್ಲಿ ಇಲ್ಲಿ ಬಂದು ಕೂಟೆ ಮಾಡ್ಕೊಂಡು ದೇವತೆಗಳೆಲ್ಲ ಒಂದು ಒಂದುಗೂಡಿ ಯಾವ ಥರ ನಾವು ಮುಂದಕ್ಕೆ ಪೀಳಿಗೆಗೆ ಯಾವ ಮಾಡಬೇಕು, ಏನು ಮಾಡಬೇಕು, ಹೋಗಬೇಕು, ಯಾವ ಕಡೆ ಹೋಗಬೇಕು ಅಂತ ಒಂದು ಸಮೀಕ್ಷೆ ಮಾಡ್ತಾಯಿದ್ರು. ಆದ್ರೆ ಅಂಥ ಪ್ಲೇಸ್ ಇದು ಕೂಟಾದ್ರಿ ಕುರುಡುಮಲೆ ಆಗಿದೆ. ಇವತ್ತಿನ ನಮ್ಮ ಅದೃಷ್ಟ ಒಲಿದು ಬಂದಿರೋದೇನಪ್ಪ ಅಂದರೆ MTB ನಾಗರಾಜ್ ಮಿನಿಸ್ಟರ್ ಹಾಗೂ ಶಾಸಕರಾಗಿದ್ದರು. ಅವರು ಈ ದೇವಸ್ಥಾನಕ್ಕೆ ಒಂದ್ಸಲ ದರ್ಶನಕ್ಕೆ ಬಂದಾಗ ಆ ವಿನಾಯಕನ ಅರ್ಚಕರು ನಮಗೇನಾದರೂ ನಮ್ಮ ದೇವಸ್ಥಾನಕ್ಕೆ ಒಂದು ಸೇವೆ ಮಾಡು ಅಂತ ಕೇಳಿದಾಗ ಅವರು ಇಷ್ಟಪಟ್ಟು ಅವರು ತೃಪ್ತಿಯಿಂದನೂ ಏನು ಬೇಕೋ ಕೇಳಿದ್ರೆ ಮಾಡಿಕೊಡ್ತೀನಿ ಅಂತ ಅವರೊಂದು ಆಸೆ ಪಟ್ಟು ಹೇಳವ್ರೆ. ಅದರಲ್ಲಿ ಅವರು ಆ ಬಾಗಿಲು ಮುಂದುಗಡೆ ಬಾಗಿಲಿಗೆ ಕಪ್ಪಗಿತ್ತು ಬಾಗಿಲು, ಅದಕ್ಕೆ ಕವಚ ವಜ್ರಾಂಗಿ ಅಂತೀವಿ, ಕವಚ ಮಾಡಿಸಿ ಕೊಡಿ ಅಂತ ಕೇಳಿದಾಗ ಅವರು ನಮ್ಮನ್ನು ನೆನಪಿಸ್ಕೊಂಡು MTB ನಾಗರಾಜ್ ಅವರು ಈ ಥರ ಮಾಡಿಸ್ಕೊಡ್ತೀನಿ ಅಂತೇಳಿ ನಮ್ಮ ಹತ್ರ ಬಂದು ಆರ್ಡ್ರ್ ಕೊಟ್ಟು ಮಾಡಿಸಿದ್ದಾರೆ. ಅದು ಪಂಚಲೋಹದಲ್ಲಿ ಮಾಡಿ 15 ಅಡಿ ಎತ್ತರ ಐತೆ, 6 ಅಡಿ ಅಗಲ ಐತೆ, 8 ಅಡಿ ಅಗಲ ಐತೆ. ಪಂಚಲೋಹದಲ್ಲಿ ಬಂಗಾರ ಲೇಪನ ಮಾಡಿದ್ದೀವಿ, ತುಂಬ ಅದ್ಭುತವಾಗೈತೆ. ಇವತ್ತಿನ ಅದಕ್ಕೆ ತೊಡುಗು ಹಾಕ್ತಾ ಇದ್ವಿ, ತೊಡುಗು ಫಿಟ್ ಮಾಡ್ತಾ ಇದ್ವಿ ಬಾಗಿಲಿಗೆ. ತುಂಬ ವಿಶೇಷವಾದ ದಿನ. ಈ ಥರ ದೇವಸ್ಥಾನ ನಮ್ಮ ಅದೃಷ್ಟ ಏನಪ್ಪ ಅಂದರೆ ನಮ್ಮ ಜಂಕನಾಚಾರ್ಯ, ನಮ್ಮ ವಂಶಸ್ಥರವರು ಅಮರಶಿಲ್ಪಿ ಜಂಕನಾಚಾರ್ಯ ಇಬ್ಬರು ತಂದೆ ಮಗ ಇಲ್ಲಿ ಇಬ್ಬರು ಕೂತು ಕೆಲಸ ಮಾಡಿರುವಂಥ ಸೋಮೇಶ್ವರನ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಕಂಬಗಳು, ಗೋಡೆಗಳು, ವಿಗ್ರಹಗಳು ಅವರೇ ಸ್ವಯ ಕೆತ್ತನೆ ಮಾಡಿ ನಿಲ್ಲಿಸಿರುವಂಥ ದೇವಸ್ಥಾನ. ಅದರಲ್ಲೂ ಪೂರ್ಣಾವತಿ ಆಗಿಲ್ಲ ದೇವಸ್ಥಾನ. ಇನ್ನೂ ಒಂದು ಕಂಬ 4 ಕಂಬದಲ್ಲಿ ಒಂದು ಕಂಬ ಕೆತ್ತನೆಯನ್ನು ಹಂಗೆ ದೃಢೀಕರಿಸಿದ್ದಾರೆ, ಬಿಟ್ಟಿದ್ದಾರೆ. ಮುಂದಿನ ಪೀಳಿಗೆ ಯಾರು ಮಾಡಬಹುದು ಅಂತ ಆ ಥರ ಅವರು ಇಬ್ಬರು ಹೊಂದಾಣಿಕೆ ಆಗಿ ಮಾಡಿರುವಂಥ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ. ಇದು ಬ್ರಹ್ಮ ವಿಷ್ಣು ಪ್ರತಿಷ್ಠೆ ಸಾಲಿಗ್ರಾಮ, ಏಕ ಸಾಲಿಗ್ರಾಮ ಬ್ರಹ್ಮ ವಿಷ್ಣು ಈಶ್ವರ ಪ್ರತಿಷ್ಠೆ ಮಾಡಿರುವಂಥ ಆವಾಗ ಅಂಟಿಸಿರುವಂಥ ದೀಪ ಇಲ್ಲಿವರೆಗೂ ಉರಿತಾ ಐತೆ. ಇದು ಸತ್ಯ. ಈ ಸುತ್ತು ಬೆಟ್ಟಗಳೈತೆ ನಮ್ಮ ಕುರುಡುಮಲೆ ಸುತ್ತೂನು. ಆ ಬೆಟ್ಟಗಳಲ್ಲಿ ಸುಮಾರು 101 ಶಿವಲಿಂಗಗಳೈತೆ ಪ್ರತಿಷ್ಠೆ ಮಾಡವ್ರೆ ಆವಾಗೇನೆ. ಆ ಥರ ಪವಿತ್ರವಾದ ಪುಣ್ಯ ಸ್ಥಳ ಇದು. ಇದರಲ್ಲಿ ವಿಶೇಷ ಏನಪ್ಪ ಅಂದರೆ ಗಡಾಚಾರ ಪಾಳ್ಯದಲ್ಲಿ MTB ನಾಗರಾಜಣ್ಣನವರು MTB ಅವರು ಇಲ್ಲಿ ನನ್ನನ್ನು ಕರೆಸಿದ್ರೆ ಆಹ್ವಾನ ಮಾಡಿದರು ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ. ಅವರು ಒಂದು ಶಿವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬ ದೇವಸ್ಥಾನಗಳಿಗೆ ವಿಗ್ರಹಗಳು ಹಾಗೂ ಅವರು ಸ್ವಯಾನ ಒಂದಲ್ಲ 100 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಪೂಜೆ ಪುರಸ್ಕಾರ ಇಲ್ಲದೆ ಇರುವಂಥನು ಜೀರ್ಣೋದ್ಧಾರ ಮಾಡಿ ಇವಾಗ ಪೂಜೆ ನಡೆದಂಗೆ ಮಾಡಿದ್ದಾರೆ. ಹೊಸ ದೇವಸ್ಥಾನ ಸುಮಾರು ಕಟ್ಟಿಸಿದ್ದಾರೆ. ಅದರಲ್ಲಿ ಅದ್ಭುತವಾಗಿ ಒಂದು ಶಿವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಆ ಗಡಾಚಾರ ಪಾಳ್ಯದಲ್ಲಿ. ತುಂಬ 2 ಕಣ್ಣು ಸಾಲದು ಆ ಥರ ನಿರ್ಮಾಣ ಮಾಡಿಸಿದ್ದಾರೆ. ಅದ್ಭುತವಾಗೈತೆ. ಧರ್ಮಸ್ಥಳ ದೇವಸ್ಥಾನ ಥರ ನಿಲ್ಲಿಸಿದೆ. ಅದರಲ್ಲಿ ಪ್ರಮುಖವಾಗಿ ಅನಾಥಾಶ್ರಮ ಹಾಗೂ ಈ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ, ಈ ಹಬ್ಬಗಳು, ವಿಶೇಷಗಳು, ಕಾರ್ಯಕ್ರಮಗಳಿಗೆ ತುಂಬ ನೇರವಾಗಿ ನಿಂತಿದ್ದಾರೆ ಅವರು. ಅದರಲ್ಲಿ ವಿಶೇಷ ಏನಪ್ಪ ಅಂದರೆ ಈ ಅನ್ನದಾನ ಅನ್ನೋದು ಸೋಮವಾರ ಒಂದು ಅನ್ನದಾನ ಮಾಡ್ತಾರೆ ಗರುಡಾಚಾರ ಪಾಳ್ಯದಲ್ಲಿ. ನಾನು ಸೋಮವಾರ ಸಂಜೆ ಹೋಗಿದ್ದೆ. ಸುಮಾರು 1000 ಜನಕ್ಕೆ ಒಂದು 7,000-8,000 ಜನಕ್ಕೆ ಪ್ರಸಾದ ವಿನಿಯೋಗ ಮಾಡ್ತಾರೆ. 3 ಥರ ಅನ್ನ, ರಸ, ಒಂದು ಪುಳಿಯೋಗರೆ, ಇಲ್ಲಾಂದರೆ ಒಂದು ಸ್ವೀಟು, ಒಂದು ಲಾಡು, ಈ ಥರ ಒಂದು ಮದುವೆ ಊಟದ ಥರ ಎಲ್ಲರಿಗೂ ಒಂದು ಸೇವೆ ಮಾಡ್ತಾರೆ. 1000 ಜನ, 100 ಅಲ್ಲ 1000 ಜನ ಅಲ್ಲಿ ಪ್ರಸಾದಕ್ಕೆ ಪಾಪ ಕ್ಯೂವಲ್ಲಿ ನಿಂತ್ಕೊಂಡು ನಾನು ನೋಡಿ ನಿಂತ್ಕೊಂಡು ಅಂದೆ, ಅರೆ ಏನಪ್ಪ ಹೋಟ್ಲಲ್ಲಿ ತೊಗೊಂಡು ತಿನ್ಬೋದು, ಅಲ್ಲಿ ಇಂಥವೆಲ್ಲ ಬಂದವ್ರೆ ಅಂದ್ಕೊಂಡೆ. ಹೋಟೆಲ್ಲ ತಿನ್ನೋಕ್ಕೂ ದೇವಸ್ಥಾನ ಪ್ರಸಾದ ತೊಗೊಳ್ಳೋಕ್ಕೂ ಆ ಪವಿತ್ರವನ್ನು ಅವರು ಸಂತೋಷದಿಂದ ಆನಂದಿಸೋಕ್ಕೆ ಬಂದು ಕ್ಯೂವಲ್ಲಿ ನಿಂತ್ಕೊಂಡು ತಿಂತಾಯಿದ್ರೆ ಆನಂದವಾಗ್ತದೆ. 1000 ಜನಕ್ಕೆ ಅವರು ಪ್ರಸಾದ ವಿನಿಯೋಗ ಮಾಡ್ತಾರೆ. ನೋಡ್ಬೇಕು, ಕಣ್ಣು ತುಂಬ ನೋಡಿದ್ರೆ ಅದು ಕಣ್ಣು ತುಂಬೋದು. ಅದ್ಭುತವಾಗೈತಿ. 1000 ಬಡವ್ರ ಮಕ್ಕಳು, ಪ್ಯಾದವ್ರು ಪಾಪ ಒಂದು ಹೋಟ್ಲಲ್ಲಿ ಊಟ ಮಾಡಬೇಕು ಅಂದರೆ ಆ ಹೋಟ್ಲಿಗೆ ಹೋಗ್ಬಂದು 50-60 ರೂಪಾಯಿ ಒಂದು ಟಿಫನ್ ತಿನ್ನಬೇಕು ಅಂದರೆ ಅಂತ ಅವರೆಲ್ಲರೂ ಸೇರಿ ಒಂದು ಹತ್ರ ಬಂದು ಪ್ರಸಾದ ತೊಗೊಂಡು ಹೋಗಿ ತಿಂತಾಯಿದ್ರೆ ಅದು ಆನಂದನೇ ಬೇರೆ.
ಅದೇ ಪ್ರಕಾರವಾಗಿ ವಿಶೇಷ ಏನಪ್ಪ ಅಂದರೆ, ಒಂದು ದೇವಸ್ಥಾನಕ್ಕಾಗಲಿ, ಒಂದು ದಾನ ಧರ್ಮ ಮಾಡೋಕ್ಕಾಗಲಿ, ಒಬ್ಬ ಬಡವರನ್ನು ಮೇಲೆತ್ತಕ್ಕಾಗಲಿ, ಒಂದು ಮನಸ್ಸು ಅನ್ನೋದಕ್ಕಿಂತನೂ ಆ ಭಗವಂತ ಅವರು ದೃಷ್ಟಿ ಕೊಟ್ಟು ಆ ದೃಷ್ಟಿ ನೋಡಿ ಅವರೊಂದು ಪ್ರೀತಿ ವಿಶ್ವಾಸ ಅವ್ರ ಉದ್ದೇಶ ನೋಡಿ ಅವ್ರ ಕೈಯಲ್ಲಿ ಮಾಡಿಸ್ಕೊಳ್ತಾರೆ ಆ ಭಗವಂತನ. ಸಾವಿರಾರು ಜನ, ಸುಮಾರು ಜನ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇರೋರ ಹತ್ರ ಏನೋ ಅವ್ರು ತಗೊಳಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವರು ಅದಕ್ಕೆ ಅನ್ವಯಿಸಲ್ಲ. ಅವ್ರಿಗೆ ಬೇಕಾಗಿಲ್ಲ ಆ ಹಣ ದುಡ್ಡು. ಯಾಕಂದರೆ ಅವು ಇಷ್ಟಪಡಲ್ಲ ಭಗವಂತ. ಅವು ಯಾರ ಹತ್ರ ತಗೋಬೇಕು ಅಂದ್ರೆ ಅವರೊಂದು ಇಷ್ಟೇ ಪ್ರಕಾರವಾಗಿ ಇಷ್ಟ ಇದ್ದರೆ ಮಾತ್ರ ಅವ್ರ ಹತ್ರ ಒಂದು ಕೆಲಸ ಆಗಲಿ, ಒಂದು ದೇವಸ್ಥಾನ ವಿಗ್ರಹ ಆಗಲಿ, ಒಂದು ಪ್ರಭಾವಳಿ ಆಗಲಿ, ಒಂದು ಕಿರೀಟ ಆಗಲಿ, ಒಬ್ಬ ದಾನ ಧರ್ಮ ಮಾಡಬೇಕು ಅಂದರೆ, ಬಡವ್ರಿಗೆ 10 ರೂಪಾಯಿ ತಿನ್ನಬೇಕು ಅಂದ್ರೂ ಆ ಭಾವನೆ ಬರಬೇಕು ಅಂದರೆ ಭಗವಂತನೇ. ಇಲ್ಲಾಂದ್ರೆ ಯಾರಿಗೂ ಬರಲ್ಲ. ಯಾರಿಗೂ ಮನಸ್ಸು ಕೊಡಲ್ಲ ಅವನು. ಒಳ್ಳೆ ಸುದ್ದಿ ಮನಸ್ಸು ನೋಡಿ ತಗೊಳ್ತಾನೆ, ನೀನು ಮಾಡಿಸ್ಕೊಡೋ ಅಂತ. ಸಾವಿರಾರು ಲಕ್ಷಾಂತರ ಜನ ಬರ್ತಾ ಇರ್ತಾರೆ ದೇವಸ್ಥಾನಕ್ಕೆ. ಎಲ್ಲರೂ ಕೊಡೋಕ್ಕಾಗಲ್ಲ, ಎಲ್ಲರ ಹತ್ರನೂ ಈಸ್ಕೊಳ್ಳೋರಲ್ಲ. ಆ ಸುದ್ದಿ ಇರೋದು ಯಾವ ಮನಸ್ಸು ಸುದ್ದಿ ಇರ್ತದೋ, ಯಾರ ಕೈಯಲ್ಲಿ ಮಾಡಿಸ್ಕೋಬೇಕು ಅಂತ ಅವನ ಇಚ್ಛೆ ಆ ಇಚ್ಛೆ ಪ್ರಕಾರವೇ ಮಾಡಿಸ್ಕೋತೇವೆ. ಅದರ ಸಾಕ್ಷಿಭೂತವಾಗಿ ನಮ್ಮ ಕುಡುಮಲೆ ವಿನಾಯಕ ನಮ್ಮ ಹೆಮ್ಮೆ, ನಮ್ಮ ಒಂದು ಹೆಸರುವಾಸಿ, ನಮ್ಮ ಒಂದು ಧೈರ್ಯ, ನಮಗೊಂದು ಹೆಸರುವಾಸಿಯಾಗಿ ನಿಂತಿರುವಂಥ ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಕೂಟಾದ್ರಿ ಹಾಗೂ ಕುರುಡುಮಲೆ, ಈ 3 ಹೆಸರಲ್ಲಿ ನಿಲ್ಲಿಸಿರುವಂಥ ನಮ್ಮ ಕುರುಡುಮಲೆ ತುಂಬ ಪವಿತ್ರಕತೆ ಹೊಂದಿದೆ. ಅದರಲ್ಲಿ ಸಾಲಿಗ್ರಾಮ ವಿನಾಯಕ ಪ್ರತಿಷ್ಠೆ ಆಗಿರೋದು ತುಂಬ ಅದ್ಭುತ. ನಮ್ಮ ರಾಜಕಾರಣಿಗಳು ಮುಖ್ಯ CM ಇಂದ ಹಿಡಿದು ಎಲ್ಲ ತರಹದ ರಾಜಕಾರಣಿಗಳು ಇಲ್ಲಿ ಬಂದು ನಾಮಿನೇಷನ್ ಆಗೋಕ್ಕೆ ಮುಂಚೆ ಡೈರೆಕ್ಟ್ ಇಲ್ಲಿ ಬಂದು ಪೂಜೆ ಮಾಡಿಸಿ ಅಭಿಷೇಕ ಮಾಡಿ ಮತ್ತು ಅವ್ರ ನಾಮಪತ್ರ ಸಲ್ಲಿಸ್ತಾರೆ. ಎಲ್ಲ ರಾಜಕಾರಣಿ, ದೇವೇಗೌಡರಾಗಲಿ, ಸನ್ಮಾನ್ಯ ಕುಮಾರಸ್ವಾಮಿ, ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಆಗಲಿ ಬಂದು ಇಲ್ಲಿ ಇದೊಂದು ನಿದರ್ಶನ. ಇಲ್ಲಿ ಅವರೊಂದು ಧೈರ್ಯ. ಎಲ್ಲ ತಾಲೂಕಿನ ನಾಯಕರು, ಒಂದು ರಾಜಕಾರಣಿಗಳಾಗಲಿ ಫಸ್ಟ್ ಇಲ್ಲಿ ಪೂಜೆ ಅಭಿಷೇಕ ಮಾಡಿಸಿ ಹರಕೆ ಮಾಡಿಕೊಂಡು ಅವರ ಆಶೀರ್ವಾದ ಪಡೆದು ಮತ್ತೆ ನಾಮಪತ್ರ ಸಲ್ಲಿಸ್ತಾರೆ. ಇದೊಂದು ನಮ್ಮ ಜಿಲ್ಲೆಯ ಒಂದು ವಿಶೇಷ ಕತೆ ಕುರುಡುಮಲೆದು. ತುಂಬ ಅದ್ಭುತ ಅದು. ಆ ಥರ ಅವರು ಆಶೀರ್ವಾದ ಕೊಡ್ತಾರೆ ಅನ್ನೋದೊಂದು ಪವರ್ ಅಲ್ಲೈತೆ. ಆಶೀರ್ವಾದ ನಮ್ಮ MTB ನಾಗರಾಜನವರಿಗೆ ಸಿಗಲಿ ಅಂತ ಆ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ.